ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮಧ್ಯಾಹ್ನದ ಶುಭಾಶಯಗಳು. ಸಾಯಂಕಾಲ ಈಗ ನಾವು 9ನೇ ತರಗತಿಯಲ್ಲಿ ಪ್ರಾರಂಭಿಸಿದ್ದೇವೆ. ಈಗ 9ನೇ ತರಗತಿ ಇತಿಹಾಸದಲ್ಲಿ ನಾವು ಓದೋದಲ್ಲಿ ನಾವು ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕಟದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಅದೇ ರೀತಿಯಾಗಿ ಮುಂದೆ ಮುಗಿದ ಮೇಲೆ ನಾವು ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಣೆ ಬಗ್ಗೆ ಈ 2 ಪಾಠವನ್ನು ಓದೋದಲ್ಲಿ ಮಾಡಿದ್ವಿ. ಈಗ ಮತ್ತೊಂದು ಪಾಠ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಆಳುವಂಥ ಪ್ರಾಚೀನ ಕಾಲದ ಅಂಶದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬಹುದು. ನಿಮಗೆಲ್ಲ ಗೊತ್ತು, ಕೃಷ್ಣದೇವರಾಯ ಚಲನಚಿತ್ರ ನೀವು ನೋಡಿರ್ಬೇಕಲ್ವ. ಕೃಷ್ಣದೇವರಾಯನಲ್ಲಿ ಅವ್ರು ಯಾರು ಹಂಗಾರೆ ಯಾವ ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು, ಅವರ ಜೀವನ ಚರಿತ್ರೆಗಳು, ಅವರ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳಿಗೂ, ಆ ಒಂದು ಕುಟುಂಬದ ಹಿನ್ನೆಲೆಯನ್ನು ಈ ಒಂದು ಪಾಠ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋದು. ಹಂಗಾದ್ರೆ ಇವತ್ತಿನ ಪಾಠ ನಾವು ಪ್ರಾರಂಭಿಸೋಣ. ನಾವು ವಿಜಯನಗರ ಮತ್ತು ಬಹಮನಿ ರಾಜ್ಯದ ಬಗ್ಗೆ ತಿಳಿದುಕೊಳ್ಳಬೇಕು. ಬಹಮನಿ ರಾಜ್ಯ, ವಿಜಯನಗರ ಮತ್ತು ಬಹಮನಿ ರಾಜ್ಯದ ಬಗ್ಗೆ ನಾವು ತಿಳ್ಕಬೇಕು. ಈ 2 ರಾಜ್ಯಗಳು ಸ್ಥಾಪನೆಗೆ ಹೇಗಾದವು, ಅವುಗಳ ಒಂದು ಹಿನ್ನೆಲೆಯನ್ನು, ಸ್ಥಾಪನೆ ಮಾಡಿದಂಥ ಅರಸರು ಯಾರು ಅನ್ನೋ ವಿಷಯವನ್ನು ನಾವಿನ ಪಾಠದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೆ ನಾವು ವಿಜಯನಗರ ಹಾಗೂ ಬಹಮನಿ ರಾಜ್ಯಗಳ ಸ್ಥಾಪನೆ. ಆಮೇಲೆ ವಿಜಯನಗರ ಮತ್ತು ಬಹಮನಿ ರಾಜ್ಯಗಳ ಆಳಿದಂಥ ರಾಜವಂಶ ಯಾರ್ಯಾರು ಅಂದರೆ ವಿಜಯನಗರದ ಆಳಿದಂಥ ರಾಜರು ಯಾರು, ಬಹಮನಿ ರಾಜ್ಯದ ಆಳಿದಂಥ ಅವರ ಒಂದು ರಾಜವಂಶ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ವಿಜಯನಗರ ಅರಸರ ಪ್ರಸಿದ್ಧವಾದ ಧ್ವನಿ ಶ್ರೀಕೃಷ್ಣ ದೇವರಾಯ. ನಿಮಗೆಲ್ಲ ಗೊತ್ತು, ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಒಂದು ಪವಿತ್ರ ಸ್ಥಳ ಇದೆ, ಗೊತ್ತಾ? ಯಾವುದು ಹೇಳಿ? ಹಂಪೆ. ಈಗೇನಾಗಿದೆ? ಹಾಳು ಹಂಪೆ ಆಗಿದೆ. ಯಾಕಾಗಿದೆ? ಅದರ ಒಂದು ಹಿನ್ನೆಲೆ ನೋಡ್ಬೇಕಲ್ವಾ? ಹೌದು. ಅಂದ್ರೆ ನಾವು ಆ ಹಂಪೆಗೆ ಒಂದು ವಿಶೇಷವಾದಂಥ ಒಂದು ಸ್ಥಾನಮಾನ ಕೊಟ್ಟಂತವರೇ ವಿಜಯನಗರ ಅರಸು. ಆ ವಿಜಯನಗರ ಅರಸವನ್ನು ಸ್ಥಾಪನೆ ಮಾಡಿದಂಥ ಶ್ರೀಕೃಷ್ಣ ದೇವರಾಯನ ಆಳಿದಂಥ ಒಂದು ಪುಣ್ಯಸ್ಥಳ. ಆ ಒಂದು ಪುಣ್ಯಸ್ಥಳದಲ್ಲಿ ಹಂಪಿಯನ್ನು ಅವರು ರಾಜಧಾನಿ ಮಾಡಿಕೊಂಡು ವಿಜಯನಗರವನ್ನು ಸ್ಥಾಪನೆ ಮಾಡಿದಂಥ ಅರಸರ ಬಗ್ಗೆ ನಾವು ಸಾಧನೆ, ಶ್ರೀಕೃಷ್ಣ ದೇವರಾಯನ ಸಾಧನೆ ಮತ್ತು ಕೊಡುಗೆಗಳ ಬಗ್ಗೆ ನಾವೀಗ ತಿಳ್ಕೊಬೇಕು. ಇನ್ನು ವಿಜಯನಗರ ಸಾಮ್ರಾಜ್ಯದವರು ಯಾವ್ಯಾವ ರೀತಿ ತಮಗೆ ಸಾಂಸ್ಕೃತಿಕ ಕೊಡುಗೆ ನೀಡಿದ್ದಾರೆ ಮತ್ತು ಅವರ ಕೊಡುಗೆಗಳೇನು ಅನ್ನೋ ಬಗ್ಗೆ ನಾವು ತಿಳ್ಕೊಳ್ಳೋದು. ಆಮೇಲೆ ಬಹಮನಿ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದು, ಬಹಮನಿ ರಾಜ್ಯದ ಸಾಂಸ್ಕೃತಿಕ ಸಾಧನೆ ಬಗ್ಗೆ ತಿಳ್ಕೊಳ್ಳೋದು. ಈ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಒಂದು ಇತಿಹಾಸದಲ್ಲಿ ಪ್ರಸಿದ್ಧವಾದ ಒಂದು ಸಾಮ್ರಾಜ್ಯವಾಗಿದೆ, ಒಂದು ಸ್ಥಾಪನೆ, ಒಂದು ಮಹತ್ವದ ಘಟನೆಯನ್ನೇ ಆದಂಥ ಒಂದು. ದಕ್ಷಿಣ ಭಾರತದಲ್ಲಿ ರಾಜಮಂತ್ರಿಗಳಾಗಿದ್ದಂಥ ದೇವಗಿರಿ ಯಾದವರು, ವಾರಂಗಲದ ಕಾಕತಿಯರು, ಮಧುರೆಯ ಪಾಂಡ್ಯರು, ದ್ವಾರಸಂದ್ರ ಹಳೆದೇಡಿನ ಹೊಯ್ಸಳರು, ತಂಜಾವೂರಿನ ಚೋಳರು, ಅಲ್ಲಾವುದ್ದೀನ್ ಖಿಲ್ಜಿಯ ಮತ್ತು ಭೀಕರ ದಾಳಿಗೆ ಇವರೆಲ್ಲ ಹತ್ತುತ್ತಾರೆ. ನೋಡಿ, ದಕ್ಷಿಣ ಭಾರತ ನಾವು ನೋಡಿದ್ದೇವೆ ಹೋದಾವದಲ್ಲಿ. ನೋಡಿ, ಯಾರ್ಯಾರಪ್ಪ ಅಂದ್ರೆ ದಕ್ಷಿಣ ಭಾರತದ ಆಳುವಂಥ ರಾಜವಂಶಗಳಾದಂಥ ದೇವಗಿರಿ ಯಾದವರು, ವಾರಂಗಲದ ಕಾಕತಿಯರು, ಮಧುರೆಯ ಪಾಂಡ್ಯರು, ದ್ವಾರಸಮುದ್ರದ ಹೊಯ್ಸಳರ ಕಿನ್ನೊಂದರು, ದ್ವಾರಸಮುದ್ರದ ಹಳೆಬೀಡು ಹೊಯ್ಸಳರು, ಆಮೇಲೆ ತಂಜಾವೂರಿನ ಚೋಳರು, ಇವರೆಲ್ಲ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ದಾಳಿಗೆ ತುತ್ತಾಗಿ ಅವರು ಹಾನಿಯಾದರು. ಇದರ ಪರಿಣಾಮವಾಗಿ ಅಲ್ಲಿ ರಾಜಕೀಯ ಭದ್ರತೆ ಇರಲಿಲ್ಲ, ಅಭದ್ರತೆ ಉಂಟಾಯಿತು, ಅಸ್ಥಿರತೆ ಉಂಟಾಯಿತು, ಕ್ಷೋಭೆ, ಬರಗಾಲ ಉಂಟಾಯಿತು, ಭಯ ಉಂಟಾಯಿತು, ಧಾರ್ಮಿಕ ಒಂದು ವಿಪ್ಲವ ಕಾಣಿಸ್ಕೊಂಡು, ಅಂದ್ರೆ ಧಾರ್ಮಿಕ ಅಧರ್ಮಿಗಳ ಸ್ಥಾನ ಇಲ್ಲಿ ಕಂಡುಬಂತು. ಈ ಎಲ್ಲ ಸನ್ನಿವೇಶದಲ್ಲಿ ಆ ಹೊತ್ತಿನಲ್ಲಿ ಅದೇ ವೇಳೆಯಲ್ಲಿ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದು ಸ್ಥಾಪನೆ ಆಯಿತು. ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಈ ಸ್ಥಾಪನೆಯಾಗಿ 3 ಶತಮಾನಗಳ ಕಾಲ ಆಳಿತು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ 3 ಶತಮಾನಗಳವರೆಗೆ ಆಳ್ವಿಕೆ ನಡೆಯಿತು. ಈ ಸಾಮ್ರಾಜ್ಯ ಯಾವಾಗ ಪ್ರಾರಂಭ ಆಗ್ತದೆ? 15ನೇ ಶತಮಾನದಲ್ಲಿ ಪ್ರಾರಂಭ ಆಯಿತು. 1500
ಅಲ್ಲಿ 15ನೇ ಶತಮಾನದಲ್ಲಿ ಈವರೆಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಎಲ್ಲವನ್ನು ಭೂಭಾಗದಲ್ಲಿ ರಾಜ್ಯಗಳ ಮೇಲೆ ಇವರು ಅಧಿಪತ್ಯವನ್ನು ಮಾಡಿದರು. ಯಾರು? ವಿಜಯನಗರ ಸಾಮ್ರಾಜ್ಯ. ಎಲ್ಲೆಲ್ಲಿ? 15ನೇ ಶತಮಾನದವರೆಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಅರಬ್ಬಿ ಸಮುದ್ರವರೆಗೆ ಭೂಮಾರ್ಗದ ಮೂಲಕವಾಗಿ ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿ ಹಂಗಾದ್ರೆ ಈ ರಾಜ್ಯ ಸ್ಥಾಪನೆ ಮಾಡಿದಂತ ಒಂದು ಪೂರ್ವಿಕರು ಯಾರು ಅಂತಂದ್ರೆ ಇಲ್ಲಿ ಹಕ್ಕ ಬುಕ್ಕರು ಎಂಬುವರು ಇದನ್ನ ಸ್ಥಾಪನೆ ಮಾಡಿದರು. ಹಕ್ಕ ಬುಕ್ಕರು ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಯಾವಾಗ ಸ್ಥಾಪನೆ ಮಾಡಿದ್ರೆ ಸಾಮಾನ್ಯ ಶಕ 1336ರಲ್ಲಿ 1336ರಲ್ಲಿ ಈ ಒಂದು ದಕ್ಷಿಣ ಭಾರತದಲ್ಲಿ ಅದು ತುಂಗಭದ್ರಾ ನದಿಯ ದಂಡೆ ಮೇಲೆ. ಈಗ ನೀವೆಲ್ಲ ತಿಳ್ಕೋಬೇಕು, ಶಿವಮೊಗ್ಗ ಜಿಲ್ಲೆ ನೋಡಿ ಭದ್ರಾ ನದಿ ಇದೆ, ಆಮೇಲೆ ಈ ಕಡೆ ಶಿವಮೊಗ್ಗದಲ್ಲಿ ತುಂಗಾ ನದಿ ಇದೆ. ಆ ಎರಡು ನದಿಗಳು ಕೂಡಲೇ ಎಂಬ ಹಳ್ಳಿಯಲ್ಲಿ ಅದನ್ನ ಕೂಡಿ ತುಂಗಭದ್ರಾ ನದಿಯಾಗಿ ಹರಿಹರ ಅಂತ ಡ್ಯಾಮ್ ಮಾಡಿ ಅಲ್ಲಿಂದ ಮುಂದೆ ಹೊಸಪೇಟೆ ಹೋಗಿ ಆ ಹೊಸಪೇಟೆಯ ಭಾಗದಲ್ಲಿ ತುಂಗಭದ್ರಾ ನದಿಯನ್ನಾಗಿ ಅಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಎನ್ನುವ ಹಕ್ಕು ಬುಕ್ಕರು ಸಾಮಾನ್ಯ ಶಕ 1336ರಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಮುಂದೆ ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಹಂಪಿ ಈ ಸಾಮ್ರಾಜ್ಯದ ರಾಜಧಾನಿ ಆಯಿತು. ಈ ಸಂದರ್ಭದ ಪ್ರಮುಖ ರಾಜವಂಶಗಳೆಂದರೆ ಉತ್ತರ ಭಾರತದ ದೆಹಲಿ ಸುಲ್ತಾನರು, ಕೃಷ್ಣ ಮತ್ತು ಗೋದಾವರಿ ಮುಖಜ ಭೂಮಿಯಲ್ಲಿ ಒರಿಸ್ಸಾದ ಗಜಪತಿಗಳು ಮತ್ತು ಉತ್ತರ ದಕ್ಕನಿನ ಭಾಗದಲ್ಲಿ ರೋಮನಿಗಳು ಇವರೆಲ್ಲರನ್ನು ಎದುರಿಸಿಕೊಂಡೇ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅದರೊಂದು ಬೆಳವಣಿಗೆ ಆಯಿತು. ಈಗ ಹಕ್ಕ ಬುಕ್ಕರು ಈ ಒಂದು 1936ರಲ್ಲಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಅದು ವಿಕಾಸವಾಯಿತು. ಮುಂದೆ ಆ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಯಿತು. ಈ ಸಮಯದ ಪ್ರಮುಖ ರಾಜವಂಶಗಳೆಂದರೆ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರು, ಕೃಷ್ಣ ಗೋದಾವರಿ ಮುಖಜ ಭೂಮಿಯಲ್ಲಿ ಒರಿಸ್ಸಾದ ಗಜಪತಿಗಳು, ಉತ್ತರ ದಕ್ಕನಿನಲ್ಲಿ ಬಹಮನಿ ರಾಜಗಳು ಇವರೆಲ್ಲರನ್ನು ಎದುರಿಸಿಕೊಂಡೇ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದರು. ಅದನ್ನ ಉಳಿಸಿದರು, ಬೆಳೆಸಿದರು. ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತ 4 ರಾಜವಂಶಗಳು ಇಲ್ಲೇ ಇವೆ. ಯಾವ ರಾಜವಂಶಗಳು? ಒಂದು ಸಂಗಮ, 2 ಸಾಳುವ, 3 ತುಳು, 4 ಅರಬಿ. ಈ 4 ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳಿ ಹೋಗಿದ್ದಾರೆ. 4 ಜನರು. ಹಂಗಾಗಿ ಸಂಗಮ ವರ್ಷದ ಪ್ರಾರಂಭವಾಗಿದ್ದು 1336ರಲ್ಲಿ 1486. ಈ ಸಂಗಮ ವರ್ಷ ಅಂದ್ರೆ ಇದು ಸಾಮಾನ್ಯ ಶಕ 1336ರಿಂದ 1486ರವರೆಗೆ ಈ ಸಂಗಮ ವರ್ಷ ಆಳಿದೆ. ಸಂಗಮ ವರ್ಷದ 1336ರಿಂದ 1420ವರೆಗೆ ಪ್ರಸಿದ್ಧ ಜನರು ಯಾರಪ್ಪ? ಇಲ್ಲಿ ಯಾರ್ಯಾರು ಆಳಿದ್ರೆ 1ನೇ ಹರಿಹರ ಬುಕ್ಕರಾಯ, 2ನೇ ಹರಿಹರ ಪ್ರೌಢದೇವರಾಯ. 1ನೇ ಹರಿಹರ ವಿಜಯನಗರ ಸಾಮ್ರಾಜ್ಯಕ್ಕೆ ಆಸ್ತಿ ಭಾರ ಬರಲ್ಲ. 1ನೇ ಹರಿಹರ ಎಂಬ ವಿಜಯನಗರ ಸಾಮ್ರಾಜ್ಯಕ್ಕೆ ಆಸ್ತಿ ಭಾರವಾಗಿ ಕಡಿದಾರ ಬೆಟ್ಟಗಳಲ್ಲಿನ ಪ್ರದೇಶದಲ್ಲಿ ಹೊಸ ರಾಜಧಾನಿಯನ್ನು ಅಭಿವೃದ್ಧಿಪಡಿಸಿದರು. ನೋಡಿ, ಸಂಗಮ ವರ್ಷ ಸಾಮಾನ್ಯ ಶಕ 1336ರಿಂದ 1486 ಪ್ರಸಿದ್ಧ ದೊರೆಗಳಾದಂಥ 1ನೇ ಹರಿಹರ ಬುಕ್ಕರಾಯ, 2ನೇ ಹರಿಹರ ಪ್ರೌಢದೇವರಾಯರು 1ನೇ ಹರಿಹರ ವಿಜಯನಗರ ಸಾಮ್ರಾಜ್ಯಕ್ಕೆ ಆಸ್ತಿ ಭಾರ ಹಾಕಿ ಕಡಿದಾರ ಬೆಟ್ಟಗಳ ನಡುವೆ ಪ್ರದೇಶದಲ್ಲಿ ಹೊಸ ರಾಜಧಾನಿಯನ್ನು ಅಭಿವೃದ್ಧಿಯನ್ನು ಪಡಿಸಿದಂಥವರು ಇವರು. ಇನ್ನ ಬುಕ್ಕರಾಯ ಬಗ್ಗೆ ಕೇಳಬೇಕು. ಬುಕ್ಕರಾಯ ಮಧುರೆಯ ಸುಲ್ತಾನವನ್ನು ಸೋಲಿಸಿ ಬುಕ್ಕಪುತ್ರ ಕಂಪನನ್ನು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ. ಆಮೇಲೆ ಈ ದಿಗ್ವಿಜಯ ಬಗ್ಗೆ ಗಂಗಾದೇವಿ ಬರೆದಂತ ಮಧುರ ವಿಜಯಂ ಒಂದು ಸಂಸ್ಕೃತ ಕೃತಿಯು ಹೆಚ್ಚಿನ ವಿವರಣೆಯನ್ನು ನೀಡುತ್ತದೆ. ಕೊಂಡವೀರ ರೆಡ್ಡಿಗಳನ್ನು ಸೋಲಿಸಿ ಪೆನುಗೊಂಡ ಪ್ರದೇಶವನ್ನು ಬುಕ್ಕರು ವಿಜಯನಗರಕ್ಕೆ ಸೇರಿಸಿದರು. ಬುಕ್ಕರು ಜೈನರ ಮತ್ತು ವೈಷ್ಣವರ ನಡುವಿನ ಧಾರ್ಮಿಕ ಕಲಹಗಳನ್ನು ಬಗೆಹರಿಸಿ ಸರ್ವಾನುಮತದಲ್ಲಿ ಸಮನ್ವಯತೆಯ ನೀತಿಯನ್ನು ಎತ್ತಿ ಹಿಡಿದರೆಂದು ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ
ಶೆವರುಗಳ ಶಾಸನ ತಿಳಿಸುತ್ತದೆ. ಯಾವ್ದು ಯಾವ ಶಾಸನ ಹೇಳ್ತದೆ? ಶೆವರುಗಳ ಶಾಸನ ಇಲ್ಲಿ ತಿಳಿಸುತ್ತದೆ. ರಾಜಧಾನಿಯಲ್ಲಿ ಕೋಟೆಯನ್ನು ಕಟ್ಟಿಸಿ ದೇವಾಲಯಗಳನ್ನು ನಿರ್ಮಿಸಿ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದನು ಅಂತ ಯಾರು? ಬುಕ್ಕರಾಯ. ಆಮೇಲೆ ಇಲ್ಲಿ ಚೀನಾ ದೇಶದ ವಿಂಗ್ ವಂಶದ ಸಾಮ್ರಾಟ ಆ ಸ್ಥಳಕ್ಕೆ ಬಂದು ಬುಕ್ಕರಾಯನ ರಾಯಭಾರನ್ನು ಇಲ್ಲಿ ಕಳಿಸಿದ. ಇನ್ನು ಬುಕ್ಕರಾಯನನ್ನು ಕಳಿಸಿದ. ಇನ್ನ ಎರಡನೇ ಹರಿಹರನು ಬುಕ್ಕರಾಯನ ಮಗ. ಎರಡನೇ ಹರಿಹರಲ್ಲಿ ಬುಕ್ಕರಾಯನ ಮಗ. ಅವನು 27 ವರ್ಷದ ಕಾಲ ಆಡಳಿತ ನಡೆದ ಅವಧಿಯಲ್ಲಿ ವಿಜಯನಗರವು ವಿಶಾಲ ಸಾಮ್ರಾಜ್ಯ ಪ್ರದೇಶಗಳನ್ನು ಒಳಗೊಂಡಿತ್ತು. ಈತನ ಕೊಂಡಗೇರು, ಕರ್ನೂಲ್, ನಲ್ಲೂರು ಮತ್ತು ಕೋಟೆಗಳನ್ನು ಗೆದ್ದುಕೊಂಡನು. ಬಹುಮನಿ ಸುಲ್ತಾನ ಮುಜಾಹಿದ್ ತೀರಿಕೊಂಡ ನಂತರ ಆ ಕಾಲದಲ್ಲಿ ಈತನ ರಾಜ್ಯವನ್ನು ಗೋವಿಂದ ಕೊಂಕಣ ತೀರದವರೆಗೆ ವಿಸ್ತಾರ ಮಾಡಿದ. ಕರಾವಳಿಯ ಮಾರ್ಗವಾಗಿ ಉತ್ತರಕ್ಕೆ ವಿಸ್ತರಿಸಿದ. ಕೃಷ್ಣೆಯ ಉತ್ತರದ ಪಾಟಗಳ ಕೋಟೆಯನ್ನು 1398ರಲ್ಲಿ ವಶಪಡಿಸಿಕೊಂಡ. ಇದು ಒಂದು ಬರ್ತದೆ. ಇನ್ನ ವೇದಗಳ ಬಗ್ಗೆ ನಾವು ನೋಡಿದ್ರೆ ಭಾಷೆಗಳು ಹರಿಹರನ ಕಾಲದಲ್ಲಿ ಪೂರ್ಣವಾದವು. ಹಾಗಾಗಿ ವೈದಿಕ ರಾಜಭಾರತ ವಂಶಗಳು ಇಲ್ಲಿ ಕಂಡು ಬಂದವು. ಅದೇ ರೀತಿ ಮಾರ್ಗಸೂಚಿ ಎಂಬುದನ್ನು ಅವನಿಗೆ ಕರೀತಾರೆ. ವೈದ್ಯರು ಬಂತು ಹರಿಹರಿಗೆ ತನ್ನ ಸಾಮ್ರಾಜ್ಯದ 26 ಪ್ರಮುಖ ನಗರಗಳಲ್ಲಿ ಸಂತೆಗಳನ್ನು ವ್ಯವಸ್ಥೆಯನ್ನು ಮಾಡಿದ. ಯಾರು? ಹರಿಹರ, ಎರಡನೇ ಹರಿಹರ. ಇನ್ನ ಎರಡನೇ ದೇವರಾಯ, ಅವನಿಗೆ ಇನ್ನೊಂದು ಹೆಸರು ಕರೀತಾರೆ ಪ್ರೌಢ ದೇವರಾಯ. ಇವನು 1424ರಿಂದ 1404 ಇದ್ದ. ಇವನು ನಿಕೋಲ ಕೋಂಟಿ ಎಂಬ ಇಟಲಿಯ ಒಂದು ಪ್ರವಾಸಿ ವಿಜಯನಗರಕ್ಕೆ ಬಂದಿದ್ದು ಆತ ವಿಜಯನಗರದ ಬಗ್ಗೆ ಸ್ವಾರಸ್ಯಕರವಾದ ವರ್ಣನೆಯನ್ನು ನೀಡಿದ್ದಾನೆ. ಆಮೇಲೆ ರಾಜಧಾನಿ 60 ಬೈಲು ಸುತ್ತಳತೆಗೊಳ್ಳಲಾಗಿದೆ ಎಂದು ಅವರ ತನ್ನ ಹೇಳಿಕೆಯನ್ನು ಮಾಡಿದ್ದಾನೆ. ಇನ್ನ ಪರ್ಷಿಯಾದ ದೇಶದ ರಾಯಭಾರಿ ಅಬ್ದುಲ್ ರಜಾ ಅವನು 1440ರಲ್ಲಿ ಏಪ್ರಿಲ್ ಕೊನೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ಇದರ ವೈಭವದಿಂದ ಪ್ರಭಾವಿತನಾಗಿ ಹೇಳಿದ ಮಾತುಗಳನ್ನು ಈ ಕೆಳಗೆ ವಿಜಯನಗರ ಅಂತ ಇಲ್ಲ, ಈ ಕೆಳಗೆ ವಿಜಯನಗರ ಅಂತಂತಿಲ್ಲ, ನಗರವನ್ನು ಕಂಡಿಲ್ಲ ಮತ್ತು ಕೇಳಿಲ್ಲ, ಕಿವಿ ಕೇಳಿಲ್ಲ. ಏಕೆಂದರೆ ಇದಕ್ಕೆ ಸರಿದೋಗುವ ಪಟ್ಟಣವೇ ಜಗತ್ತಿನಲ್ಲಿ ಇಲ್ಲವೆಂದು ನಾವಿಲ್ಲಿ ನೋಡಿದೆವು. ಅದಕ್ಕೆ ನಾವು ಪ್ರೌಢದೇವರ ಬಗ್ಗೆ ನಾವು ಕೇಳುವುದು. ಪ್ರೌಢದೇವರಾಯನು 1424ರಿಂದ 1440 ಆಳಿದ. ಈತನಿಗೆ ಪ್ರತಾಪರುದ್ರ ಎನ್ನುವ ಮತ್ತೊಂದು ಹೆಸರಿದೆ. ಪ್ರೌಢದೇವರ ಮತ್ತೊಂದು ಹೆಸರು ಪ್ರತಾಪರುದ್ರ ಅಂತ ಇದೆ. ಸಂಗಮ ವಂಶದಲ್ಲಿ ಶ್ರೇಷ್ಠ ಧ್ವನಿ ಎರಡನೇ ದೇವರಾಯ ಪ್ರೌಢದೇವರ. ಇದನ್ನು ಇನ್ನೊಂದು ಪ್ರೌಢದೇವರ, ಅವನಿಗೆ ಎರಡನೇ ದೇವರ ಅಂತ ಕರೀತಾರೆ. ಆಮೇಲೆ ಈತ ಗಜ ಬೆಂಟೆಕಾರ ಎಂಬ ಬಿರುದನ್ನು ಪಡೆದ. ಆಮೇಲೆ ಧರಿಸಿದ. ಎರಡನೇ ದೇವರಾಯನು ವರ್ಷದ ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಳನ್ನು ಗೆದ್ದುಕೊಂಡನು. ಆಮೇಲೆ ಈ ಗಡಿ ಪ್ರದೇಶದ ನಾಯಕರುಗಳನ್ನು ಅಡಗಿಸಿ ಈಶಾನ್ಯ ಕಡೆಯಲ್ಲಿ ಕೃಷ್ಣಾ ನದಿಯನ್ನು ವಿಸ್ತರಿಸಿದ. ನಂತರ ಕೇರಳವನ್ನು ಗೆದ್ದು ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿದನು. ಇದರಿಂದ ದಕ್ಷಿಣ ಪಥದ ಒಂದು ಚಕ್ರವರ್ತಿಯನ್ನು ಈತಕ್ಕೆ ಎನಿಸಿದೆ. ಈ ವಿಜಯನಗರ ಸಾಮ್ರಾಜ್ಯ ಸಿಂಹಳದ ಗಡಿ ಅಂದರೆ ಶ್ರೀರಾಮನವರೆಗೆ ಗಡಿಗಳಿಂದ ಗುಲ್ಬರ್ಗದವರೆಗೆ ಮತ್ತು ತೆಲಂಗಾಣ ಮಲಬಾರ್ಗಳಿಗೆ ಇದು ವಿಸ್ತಾರವಿದೆ. ಅಷ್ಟು ವಿಸ್ತಾರವನ್ನು ಪ್ರೌಢದೇವರು ಮಟ್ಟ. ಇನ್ನು ನಿರೀಕ್ಷಿತ ಪ್ರಕಾರವಾಗಿ ಪ್ರೌಢದೇವರಿಗೆ ಶಿಲೋನ್, ಹುಲಿಕ್ಯಾಟ್, ತೆಗು, ಎನಾಸ್ಟ್ರೇಲ್ ಮತ್ತೆ ಬಯಲ್ವಾರ್ ಭಾಗ ಮತ್ತು ಮಲೆಯ ರಾಜರು ಕಪ್ಪು ಕಾಣಿಕೆಯನ್ನು ನೀಡುತ್ತಿದ್ದರು. ಸಾಂಪ್ರದಾಯಿಕ ಶಕ್ತಿಗಳಾದ ಬಹುಮನಿ ಅಹಮದ್ ಶಾನನ್ನು ಬಿಜಾಪುರದವರೆಗೆ ವಿವೇಚಿಸಿ ಮುದ್ಗಲ್ ಮತ್ತು ಬಂಕಾಪುರಗಳನ್ನು ತನ್ನ ಸ್ವಾಧೀನಪಡಿಸಿಕೊಂಡನು. ಎರಡನೇ ದೇವರಾಯನ ದಳಪತಿಯಾದಂಥ ಲಕ್ಕನ ದಂಡೇಶರು ಈ ಒಂದು ನೌಕಾವಿಜಯವನ್ನು ಕೈಕೊಂಡು ಇಲ್ಲಿ ಯಶಸ್ವಿಯಾದಂಥ ಇದು ಅವಕಾಶ ಕಂಡು. ಇನ್ನು ಅದೇ ರೀತಿಯಾಗಿ ಈತನು ಪರಮತ ಸಹಿಷ್ಣುತ ರಾಜಧಾನಿಯಲ್ಲಿ ಮಸೀದಿಯನ್ನು ನಿರ್ಮಿಸಿದನು. ಜೈನ ಮತ್ತು ಬೌದ್ಧ ವೈಷ್ಣವ ದೇವಾಲಯಗಳು ನಿರ್ಮಾಣವು. ಸ್ವತಃ ಕವಿಯಾಗಿದ್ದ ಈತನು ಆಸ್ಥಾನದಲ್ಲಿ ಕವಿ ದಿಂಡಿಮ ಮತ್ತು ಕನ್ನಡದ ಕವಿ ಲಕ್ಕನ ದಂಡೇಶರು ಈತನು ದೇವರಾಯನ ಕಾಲದಲ್ಲಿ ವೀರಶೈವ ಸಂಪ್ರದಾಯ ಹಾಗೂ ಸಾಹಿತ್ಯ ಪುನರುಜ್ಜೀವನ ಪಡೆದವು. 1446ರಲ್ಲಿ ಎರಡನೇ ದೇವರಾಯನ ತೀರಿಕೊಂಡ ನಂತರ ಬಂದಂತಹ ದುರ್ಬಲ ಅರಸನಿಗೆ ಆ ಸಂಘ ವಂಶನಿಗೆ ಏನಾಯಿತು? ಆಳ್ವಿಕೆ ಇದು ಮುಕ್ತಾಯವಾಯಿತು. ಇಲ್ಲಿಗೆ ಸಂಘ ವಂಶ ಮುಗಿಯಿತು. ಇನ್ನ ತುಳು ವಂಶದ ಮತ್ತೊಬ್ಬ ದೊರೆ, ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ. ಆ ಶ್ರೀಕೃಷ್ಣ ದೇವರಾಯ ಚಲನಚಿತ್ರ ನೋಡಿ ಅದರ ಒಂದು ಸನ್ನಿವೇಶವನ್ನು ನೀವು ಕಣ್ಣು ಕಟ್ಟದಂತೆ ಆಗುತ್ತದೆ ಅಲ್ವಾ? ಆದ್ದರಿಂದ ಈ ಶ್ರೀಕೃಷ್ಣ ದೇವರ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ಈತ ಸಾಮಾನ್ಯ 1590ರಿಂದ 1520
ಪ್ರಭುತ್ವದಲ್ಲಿ ಆಳ್ವಿಕೆ ಮಾಡ್ತಾರೆ. ಯಾರು? ಶ್ರೀಕೃಷ್ಣ ದೇವರು. ತುಳು ವರ್ಷ ಇದು ಯಾರು ಬಂದ್ರೆ ತುಳು ಸಂತತಿಯ ನರಸನಾಯಕನ ಹಾಗೂ ಎರಡನೇ ಸತಿ ನಾಗಲಾಂಬಿಕೆಯ ಪುತ್ರನಾದ ತುಳು ನರಸನಾಯಕ ಮತ್ತು ಎರಡನೇ ನಾಗಲಾಂಬಿಕೆಯ ಮಗನಾಗಿ ಕೃಷ್ಣ ದೇವರನ್ನು ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಎನಿಸಿಕೊಂಡ. ಇವನು ಆಳ್ವಿಕೆಯ ಅವಧಿಯಲ್ಲಿ ವಿಜಯನಗರವು ತನ್ನ ಸಾಧನೆಗಳ ಪರಾಕ್ರಮವನ್ನು ಕಲಿತು ಜಗದ್ವಿಖ್ಯಾತರಾದ ಅಶೋಕ, ಸಮುದ್ರಗುಪ್ತ, ಹರ್ಷವರ್ಧನ ಕಾಲದಲ್ಲಿ ನಿಲ್ಲುವ ಇವನು 20 ವರ್ಷ ಕಾಲ ಆಳ್ವಿಕೆ ಮಾಡಿದ. ಶ್ರೀಕೃಷ್ಣ ದೇವರ ಪಠ್ಯಕ್ಕೆ ಬಂದಾಗ ರಾಜ್ಯದ ಒಳ ಹಾಗೂ ಹೊರಗೆ ಜಟಿಲವಾದ ಸಮಸ್ಯೆಗಳಿದ್ದವು. ಹೊಸ ಜಲಮಾರ್ಗಗಳ ಮೂಲಕವಾಗಿ ಆಗಮಿಸಿದ ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದರು. ಬಹುಮನಿ ರಾಜ್ಯದ 5 ಶಾಹಿ ಮನೆತ ರಾಜ್ಯಗಳ ಸುಲ್ತಾನರಾಗಿ ಹೊಸ ರೂಪವನ್ನು ಪಡೆದುಕೊಂಡು ಶ್ರೀಕೃಷ್ಣ ದೇವರಾಯ ವಿರುದ್ಧ ಕದನಕ್ಕಿಳಿದರು. ಜೊತೆಗೆ 900 ಹಾಗೂ ವರ್ಷದ ವಿಜಯನಗರದಿಂದ ಹಗೆತನ್ನು ಸಾಧಿಸಿದರೆ ಹಾಗೆ ವೈಮನಸ್ಸುವಂತೆ ಅಲ್ಲಿ ಬಂತು. ಈ ರೀತಿ ಅವರು ಕೃಷ್ಣ ದೇವರನ್ನು ಸೈನಿಕ ಸಾಧನೆಯನ್ನು ಮಾಡಿದ. ಇನ್ನು ಕೃಷ್ಣ ದೇವರಾಯ ಹಾಗೆ ಸೈನ್ಯವನ್ನು ಸೈನಿಕ ಕಟ್ಟಿದ ಅದರ ಸೈನಿಕ ಸಾಧನೆಯನ್ನು ನಾವು ತಿಳ್ಕೊಳ್ಳಬೇಕು. ರಾಬರ್ಟ್ ಸ್ಟಿಯಲ್ ಹೇಳುವಂತೆ ಕೃಷ್ಣದೇವರನ್ನು ಅಸಮಾನ ಪರಾಕ್ರಮಿ, ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣ. ಇವನು ಎಲ್ಲಾ ಯುದ್ಧಗಳನ್ನು ಬಳಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಶ್ಲೇಷಿಸಿದರು. ಕೃಷ್ಣದೇವರಾಯ ಪಟ್ಟಾಭಿಷೇಕ ಆಗುವೊತ್ತಿಗೆ ಆಂತರಿಕ ಕಲಹಗಳಿಂದ ಉಂಟಾಯಿತು. ಈ ವಿಜಯನಗರದ ಕಾನೂನು ವರ್ಷಗಳಿಗೆ ಹದಗೆಟ್ಟಿತು. ಸಾಮಾನ್ಯ ಶಕ 510ರಿಂದ 1521 ಆಳಿಕೆ ದೀರ್ಘಕಾಲದ ಮುತ್ತಿಗೆ ಒಂದು ಯುದ್ಧ ಮತ್ತು ವಿಜಯನಗರದಲ್ಲಿ ತುಂಬಿದೆ. ಈ ಅಲ್ಲಿಂದ ಸುಮಾರು 14 ಪ್ರಮುಖ ಯುದ್ಧಗಳನ್ನು ಕೈಗೊಂಡರು. ಅವುಗಳು ಗೋಮನಿ, ಬಿಜಾಪುರ, ಆದಿಲ್ ಶಾ, ಅಹಮದ್ ನಗರಗಳ ನಿಜಾಂಶಾಹಿ, ಗೋಲ್ಕೊಂಡದ ಕುತುಬ್ಶಾಹಿ, ವರ್ಷದ ಗಣಪತಿ ಹಾಗೂ ಪಾಳೆಗಾರರಿಗೆ ಯುದ್ಧ ನಡೆದವು. 1509 ಯೂಸುಫ್ ಆದಿಲ್ ಶಾನು ಇತರ ಶಾಹಿ ಮಂತ್ರಿಗಳೊಂದಿಗೆ ಒಟ್ಟಾಗಿ ವಿಜಯನಗರದ ವಿರುದ್ಧವನ್ನು ಘೋಷಣೆ ಮಾಡಿದ. ಈ ಯುದ್ಧದಲ್ಲಿ ಬಿಜಾಪುರ ಆದಿಲ್ ಶಾಹಿ ಮರಣ ಹೊಂದಿದರು. ಆ ಸಮಯದಲ್ಲಿ ಕೃಷ್ಣದೇವರಾಯ ರಾಯಚೂರಿನ ಕಡೆ ಒಂದು ಪ್ರಯಾಣವನ್ನು ಮಾಡಿದರು. ಅವಾಗೇನಾಯಿತು, ರಾಯಚೂರಿನ ದೋಹ್ ಪ್ರದೇಶವನ್ನು ಜೊತೆಗೆ ಕೃಷ್ಣದೇವರು ಬಂಧನದಲ್ಲಿರಿಸಲಾಯಿತು. ಆವಾಗ ಅಹಮದ್ ಶಾನು ಬಿಡುಗಡೆಗೊಳಿಸಿ ಬಹುಮನಿ ರಾಜ್ಯವನ್ನು ಆಗಿಸಿದನು. ಆಮೇಲೆ ಹಾಗಾಗಿ ಯುವರಾಜನ ಪ್ರತಿಸ್ಥಾಪನಾಚಾರ ಬಿರುದು ಕೃಷ್ಣದೇವರಿಗೆ ಬಂತು ಎಂಬ ಬಿರುದು ಜನಿಸಿದನು. ಈ ಯುದ್ಧಗಳು ಈಗಾಗಲೇ ಅವನತಿಯದಾದ ಬಹುಮನಿಯವರ ಶಕ್ತಿಯನ್ನು ಪೂರ್ಣಗೊಳಿಸಿ ಅಲ್ಲಿ ನಾಶವಾಯಿತು. ನಂತರ 900 ಪಾಳೆಗಾರರು ಗಂಗರಾಜನ ಒಂದು ವಿರುದ್ಧ ಆಕ್ರಮಣಕ್ಕೆ ಇಟ್ಟರು. ಈ ಭಾಗವನ್ನು ಶ್ರೀರಂಗಪಟ್ಟಣ ಪ್ರಾಂತ್ಯಕ್ಕೆ ವರ್ಗಾಯಿಸಲಾಯಿತು. ಹೀಗೆ ಆಗ ಅವರ ಸಾಧನೆ ಮಾಡಿದರು. ಹಾಗೂ ಪಾಪ ಅವರ ಮಗನನ್ನೇ ವಿಷಾಯಿಸಿಕೊಂಡವರ ಆಯುಧಗಳು. ಹೀಗೆ ಆಮೇಲೆ ಅವನ ರಾಜ ತಿಮ್ಮರಸನನ್ನು ಕಣ್ಣು ಕಿತ್ತರು, ಜೈಲಿಗೆ ಹಾಕಿದರು. ಇವೆಲ್ಲ ನೀವು ಆ ಚಲನಚಿತ್ರ ನೋಡಿದ್ರೆ ನಮಗೊಂಥರ ಏನಾಗುತ್ತೆ ಬಂದು ಆ ಒಂದು ಸನ್ನಿವೇಶ ಕಣ್ಣಿಂದ ಬಂದಂತಾಗುತ್ತಲ್ವಾ, ಹಾಗೆ ನೀವು ಇದನ್ನ ಮಾಡಬಹುದು. ಇನ್ನು ಕೃಷ್ಣದೇವರ ಕೈಗೊಂಡ ದಂಡಯಾತ್ರೆಯಲ್ಲಿ ವರ್ಷ ಗಣಪತಿಯೊಂದಿಗಿನ ಯುದ್ಧ ಮುಖ್ಯವಾಗಿದೆ. ಈ ಯುದ್ಧವು 1512ರಲ್ಲಿ 5ರಿಂದ 1518ರವರೆಗೆ ದೀರ್ಘಕಾಲ ನಡೆಯಿತು. ಕೊಂಡವೀಡು, ವಿಜಯವಾಡ ಮತ್ತು ಕೊಂಡಪಳ್ಳಿಗಳನ್ನು ವಶಪಡಿಸಿಕೊಂಡರು. ಇವು ವರ್ಷಾದ ಗಜಪತಿ ಪ್ರತಾಪರುದ್ರ ದೇವರ ದಕ್ಷಿಣ ಭಾಗಗಳು ವರ್ಷಾದ ಗಜಪತಿ ಚೆನ್ನಾಗಿ ತನ್ನ ಮಗಳನ್ನು ಕೃಷ್ಣದೇವರಿಗೆ ವಿವಾಹ ಮಾಡಿಕೊಟ್ಟರು. ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾನು ರಾಯಚೂರನ್ನು 1520ರಲ್ಲಿ ಅವನು ವಶಪಡಿಸಿಕೊಂಡನು. ರಾಯಚೂರಿಗಾಗಿ ವಿಜಯನಗರ ಬಿಜಾಪುರ ಸಂಸ್ಥಾಪನೆಗೆ ಘೋರವಾದ ಯುದ್ಧ ನಡೆಯಿತು. ಪೋರ್ಚುಗೀಸರು ವಿಜಯನಗರಕ್ಕೆ ಸಹಾಯ ಮಾಡಿದರು. ಹಿಂದೆ ಪೋರ್ಚುಗೀಸರು ಗೋವಾ ವಶಪಡಿಸಿಕೊಳ್ಳಲು ಕೃಷ್ಣದೇವರ ಸಹಕಾರ ನೀಡಿದರು. ಯುದ್ಧದಲ್ಲಿ ರಾಯಚೂರು ಕೃಷ್ಣದೇವರ ವಶವಾಯಿತು. ಈತನ ಆಳ್ವಿಕೆಯಲ್ಲಿ ವಿಜಯನಗರವು ಉತ್ತರ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವರೆಗೆ ದಕ್ಷಿಣ ಹಿಂದೂ ಮಹಾಸಾಗರಕ್ಕೆ ವಿಸ್ತರಣೆ ಹೀಗೆ ಅವರು ವಿಸ್ತರಣೆಯನ್ನು ಮಾಡಿದರು. ಇನ್ನು ಕೃಷ್ಣದೇವರ ಯುದ್ಧ ನೈಪುಣ್ಯತೆ ಜೊತೆಗೆ ಸಮರ್ಥ ಆಡಳಿತಗಾರನಾಗಿದ್ದರು. ರಾಜಾಡಳಿತ ವಿಚಾರದಲ್ಲಿ ಈತನಿಗೆ ಇದ್ದ ವ್ಯಾವಹಾರಿಕ ಜ್ಞಾನವನ್ನು ಇವನು ಬರೆದು ಅಮುಕ್ತ ಮೌಲ್ಯ ಎಂಬ ಕೆಲವು ಕೃತಿಯನ್ನು ತಿಳಿಸಿದರು. ಆಮೇಲೆ ಕೃಷಿ ವಿಸ್ತರಣೆಗೆ ನೀರಾವರಿ ಅನುಕೂಲಗಳನ್ನು ಒದಗಿಸಿದರು. ಪೋರ್ಚುಗೀಸರ ಸಹಾಯದಿಂದ ವಿದೇಶಿ ವ್ಯಾಪಾರ ಹಂಚಿಕೊಂಡರು. ಅದೇ ರೀತಿಯಾಗಿ ಮದುವೆಯ ಮೂಲದ ತೆರಿಗೆಗಳನ್ನು ರದ್ದುಗೊಳಿಸಿದರು. ಆ ಕಲೆ, ಸಾಹಿತ್ಯ ಮತ್ತು ಧರ್ಮಗಳ ಶ್ರೇಷ್ಠ ಪೋಷಕರಾಗಿದ್ದರು. ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ತೆಲುಗು ಭಾಷೆಯ ಕವಿಗಳಾಗಿದ್ದರು. ಸ್ವತಃ ಕವಿಯಾಗಿದ್ದ ಕೃಷ್ಣದೇವರ ಜಾಂಬೋತಿ ಕಲ್ಯಾಣ ಎಂಬ ನಾಟಕವನ್ನು ಸಹ ಸಂಸ್ಕೃತ ಭಾಷೆಯಲ್ಲಿ ಅವನು ಬರೆದನು. ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದುರ್ಜಂತಿ, ತೆನಾಲಿ ರಾಮಕೃಷ್ಣ ಮುಂತಾದವರು ಆ ಸ್ಥಳದಲ್ಲಿ ತೆಲುಗು ಕವಿಗಳಾಗಿದ್ದರು. ತೆನಾಲಿ ರಾಮಕೃಷ್ಣ ಬುದ್ಧಿವಂತಿಗೆ ಸಂಬಂಧಿಸಿದ ಕಥೆಗಳನ್ನು ಓದಬೇಕು ಅಂತ ಮಾಡಿದರು. ಇನ್ನು ಕೃಷ್ಣದೇವರನ್ನು ಹಂಪಿಯಲ್ಲಿ ಕೃಷ್ಣ ದೇವಾಲಯವನ್ನು ಕಟ್ಟಿಸಿದನು. ಈತನು ತನ್ನ ಕಾಲದಲ್ಲಿ ಇನ್ನೂ ಕೆಲವು ದೇವಾಲಯಗಳನ್ನು ಜೊತೆಗೆ ಹಂಪಿಯ ವಿರೂಪಾಕ್ಷ ದೇವಾಲಯ ರಂಗಮಂಟಪವನ್ನು ನಿರ್ಮಿಸಿದರು.
ಈ ಎಲ್ಲ ಮತೀಯರು ಈ ಕಾಲದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹೊಂದಿದ್ದರಿಂದ ಪೋರ್ಚುಗೀಸರು ಪ್ರವಾಸಿಗಳಾದ ಪಾಯಸ್ ಮತ್ತು ಲಾ ಬಾರ್ಬೋಸ್ ಅವರು ಹೇಳುತ್ತಾ ಇವನ ಘನತೆ ಮತ್ತು ಗೌರವ ಸಾಮರ್ಥ್ಯಗಳನ್ನು ಇಲ್ಲಿ ಕೊಂಡದ್ದಾರೆ. ಹೀಗೆ ವಿಜಯನ ಸಾಮ್ರಾಜ್ಯ ಕೃಷ್ಣದೇವರು ಅಲ್ಲಿಗೆ ಯುದ್ಧ ಮಾಡ. ಇನ್ನು ಕೊನೆಯದಾಗಿ ನೋಡಿದರೆ ವಿಜಯನ ಸಾಮ್ರಾಜ್ಯ ಹೇಗೆ ಪತನವಾಯಿತು ಅನ್ನೋ ವಿಷಯವನ್ನು ನಾವು ತಿಳ್ಕೊಳ್ಳಬಹುದು. ಈಗ ವಿಜಯನ ಸಾಮ್ರಾಜ್ಯ ಪೆನುಗೊಂಡ, ಚಂದ್ರಗಿರಿ, ಪೆಟ್ಟನೀರು, ಕಿಲ್ಬಾಡಿ, ತಿರುವಾಂಕೂರು, ಮೂಳಬಾಗಿಲು, ಇನ್ಸು, ಸಾಂತಳಿಗೆ, ಶಿವಮೊಗ್ಗ ಪ್ರದೇಶ, ಈ ಮಂಗಳೂರು ಪ್ರಮುಖ ಪ್ರಾಂತಗಳು. ಕೃಷ್ಣದೇವರ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ಆಳಿದರು. ಕೃಷ್ಣದೇವರ ಹಳೆಯ 17 ವರ್ಷದ ರಾಮರಾಯನು ಆಡಳಿತವನ್ನು ವಿನಂತಿಸಿದರು. ರಾಮರಾಯನು ತನ್ನ 23 ವರ್ಷದ ಆಡಳಿತವನ್ನು ಕೈಗೊಂಡು ಯುದ್ಧಗಳ ಸಾಮ್ರಾಜ್ಯದಲ್ಲಿ ಗೌರವ ಹೆಚ್ಚಿಸಿದರು. ಇವು ವಿಜಯನಗರಕ್ಕೆ ಅನೇಕ ಶತ್ರುಗಳನ್ನು ಸೃಷ್ಟಿಸಲು ಕಾರಣವಾಯಿತು. ಇನ್ನು ದಕ್ಕನಿನ ಸುಲ್ತಾನ ರಾಜರು ಆಗಾಗ್ಗೆ ನಡೆಸುತ್ತಿದ್ದ ದಾಳಿಗೆ ಪ್ರತಿಕಾರವಾಗಿ ರಾಮರಾಯನು ವಿಜಯಪುರ ಹಾಗೂ ಗೋಳಗುಂದದ ರಾಜ್ಯಗಳನ್ನು ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದು ಕದನೆಗೆ ಪ್ರಚೋದನೆ ನೀಡಿದವು. ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಮತ್ತು ಸಮೃದ್ಧಿಯ ಬಗ್ಗೆ ಮತ್ಸರ ಮತ್ತು ದ್ವೇಷಗಳನ್ನು ಹೊಂದಿದ್ದ ದಿಗ್ಗಜ ದಕ್ಕನಿನ ಸುಲ್ತಾನರು ಮತದ ಶೇಷದಲ್ಲಿ ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಮುಂದಾದರು. ಇನ್ನು ಸಾಮರಸ್ಯಕ 1565ರಲ್ಲಿ 4 ರಾಜ್ಯಗಳ ಒಕ್ಕೂಟ ಸೈನ್ಯ ವಿಜಯನಗರದ ಮೇಲೆ ದಾಳಿ ನಡೆಸಿತು. ಇದರಲ್ಲಿ ರಾಮರಾಯನ ಸೈನ್ಯ ಸೋತಿತು ಮತ್ತು ಅವನು ಹತನಾದನು. ವಿಜಯನಗರ ಸಾಧಿಸಿದ ದಕ್ಕನಿನ ಸುಲ್ತಾನ ಸೈನ್ಯವು ಭವ್ಯವಾಗಿದ್ದಂಥ ವಿಜಯನಗರವನ್ನು ಕೊಳ್ಳೆ ಹೊಡೆಯಲಾಯಿತು. ಇದರ ಫಲವಾಗಿ ಸಾಮ್ರಾಜ್ಯ ರಾಜನ ಹಂಪಿ 6 ಹಂಪಿಯಾಗಿ ಪರಿವರ್ತನೆ ಆಯಿತು. ನೋಡಿ ಹಂಗಾಯಿತು. ಮುಂದೆ ಎನ್ನುಕೊಂಡ ಚಂದ್ರಗಿರಿ ಕೊನೆಗೆ ವೆಲ್ಲೂರುಗಳಿಂದ ನಲವೀಡುವ ವರ್ಷದ ಆಡಳಿತ ಸಾಮರಸ್ಯಕ ಆಗುವವರೆಗೆ ಮುಂದುವರಿಯಿತು. ಕರ್ನಾಟಕದಲ್ಲಿ ಮೈಸೂರು, ಕೆಳದಿ, ಚಿತ್ರದುರ್ಗದ ಮುಂತಾದ ವಿಜಯನಗರ ಸ್ಥಾನವನ್ನು ಸ್ವತಂತ್ರರಾಗಿ ಅಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸುತ್ತಾರೆ. ಹೀಗೆ ಅವರ ಅಭಿವೃದ್ಧಿಯನ್ನು ಪಡಿಸಿದರು. ಇನ್ನು ಅವರು ಏನೇನು ಕೊಟ್ಟಿದ್ದ ಬಗ್ಗೆ ಕೊಟ್ಟರು ಅನ್ನೋ ವಿಷಯವನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡಲು ಹೋಗ್ತೇವೆ. ಈಗ ಮುಂದುವರಿಸಲು ಯಾಕಂದ್ರೆ ಈಗಿನ ಪಾಠಗಳಲ್ಲಿ ಮುಂದುವರಿಸಲು ಈಗ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ಸಾಂಸ್ಕೃತಿಕ ಕೊಡುಗೆಯನ್ನು ಕೊಟ್ಟರು ಅನ್ನೋ ವಿಷಯ ನಾವು ನೋಡೋಣ. ಅವರ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಏನಾಯಿತು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಆಡಳಿತ ವಿಜಯನಗರ ಸಾಮ್ರಾಜ್ಯ ಆಡಳಿತವು ವಂಶಪಾರಂಪರವಾಗಿ ಮುಂದುವರಿಯಿತು. ರಾಜರೇ ಅಧಿಕಾರ ಕೇಂದ್ರವಾಗಿತ್ತು. ಆಮೇಲೆ ದೇಶೀಯ ರಾಜ್ಯಗಳು ತಮ್ಮ ದೇಶಪುತ್ರರನ್ನೇ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡುತ್ತಿದ್ದು ವಿಕೇಂದ್ರೀಕೃತ ವ್ಯವಸ್ಥೆಯಾಗಿದ್ದು ವಿಜಯನಗರ ಪ್ರಬಲ ಕೇಂದ್ರಾಡಳಿತ ಹೊಂದಿತ್ತು. ಆಡಳಿತ ವ್ಯವಸ್ಥೆಗಳು ಮಂತ್ರಿಮಂಡಲ, ಸೇನಾಡಳಿತ ಮತ್ತು ಪ್ರಾಂತೀಯ ಆಡಳಿತವನ್ನು ವಿಂಗಡಿಸಲಾಗಿತ್ತು. ಇನ್ನು ಒಬ್ಬ ನಾಯಕರಿಗೆ ಅಥವಾ ಪಾಳೆಗಾರರಿಗೆ ಸೈನಿಕ ಷರತ್ತು ಮೇಲೆ ರಾಜನ ಭೂಮಿಯನ್ನು ಕೊಡುತ್ತಿದ್ದ ಪ್ರಾಂತೀಯ ಹಂತದಲ್ಲಿ ನಾಯಕರವನ್ನು ಅಥವಾ ಅವರ ಅಮರ ನಾಯಕರು ಅಲ್ಲೇ ರಾಜರ ಮಂಡಳ, ಗ್ರಾಮಾಡಳಿತ ಹೀಗೆ ವಿವಿಧ ಭಾಗ್ಯಗಳಿದ್ದು. ಆಮೇಲೆ ತಿಮ್ಮರಸ ಮಹಾಪ್ರಧಾನಮಂತ್ರಿಯಾಗಿದ್ದರು. ಆಡಳಿತಕ್ಕೆ ಸಾಮ್ರಾಜ್ಯವು ರಾಜ್ಯ, ನಾಡು ಹಾಗೂ ಗ್ರಾಮಗಳೆಂಬ ಆಡಳಿತವನ್ನು ಇಲ್ಲಿ ಕೈಗೊಂಡರು. ಅದೇ ರೀತಿಯಲ್ಲಿ ಕಟ್ಟಿಕೊಂಡಿತು. ಇನ್ನು ಅರಸರು ನ್ಯಾಯಾಂಗ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಪಡೆದಿದ್ದರು. ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಾಧಿಕ ರಾಜ್ಯವು ನ್ಯಾಯ ನಿರ್ಮಾಣ ಮಾಡಿಕೊಂಡರು. ಆಮೇಲೆ ಶಿಕ್ಷೆಗಳು ಉಗ್ರವಾಗಿರುವುದು. ಗ್ರಾಮ ಆಡಳಿತ ವ್ಯವಸ್ಥೆ ಕೊನೆಯ ಕಡೆಗಾಗಿದ್ದು ಅಲ್ಲಿ ಗ್ರಾಮ ಸಭೆಗಳು ಆಡಳಿತವನ್ನು ನಿರ್ವಹಿಸಲು ಈಗ ಮಾಡ್ತಾರೆ. ಅದೇ ರೀತಿ ಗೌಡ, ಕರದಂ, ಶಾನುಭೋಗ, ತಳವಾರ ಗ್ರಾಮಾಡಳಿತದಲ್ಲಿ ನೆರವಾಗುತ್ತಿದ್ದು. ನಾಡುಗಳಲ್ಲಿ ನಾಡಗೌಡರು ಮತ್ತು ಪಟ್ಟಣಗಳಲ್ಲಿ ಪಟ್ಟಣ ಸ್ವಾಮಿ ಅಥವಾ ಪಟ್ಟಣ ಶಕ್ತಿ ಅಂತ ಈ ಆಡಳಿತವನ್ನು ನೋಡಿಕೊಳ್ಳುತ್ತಿತ್ತು. ವಿಜಯನಗರ ಸಮರ್ಥವಾದ ಸೈನ್ಯವನ್ನು ಹೊಂದಿತ್ತು. ಕಾಯಂ ತಂಡ, ಸಾಮಂತ ಸೈನ್ಯ ಮತ್ತು ಸುಸಭ್ಯ ಅಂದರೆ ಇದು ರಾಜನ ರಕ್ಷಣಾ ಪಡೆಯಾಗಿತ್ತು. ಅದು ಸುಸಭ್ಯ ಅಂತ. ಇನ್ನು ಸೇನಾ ಎಂಬ 3 ಹಂತಗಳಿಂದ ಕೂಡಿತು. ಕಾಲದಳ, ಅಶ್ವದಳ, ಗಜದಳ ಮತ್ತು ಫಿರಂಗಿ ದಳಗಳು ಇಲ್ಲಿ ಸೈನ್ಯದಲ್ಲಿ ಪ್ರಮುಖ ಭಾಗಗಳು. ಸಾಮರಸ್ಯಕ 168ರಿಂದ ಯುದ್ಧದಲ್ಲಿ ಫಿರಂಗಿಗಳ ಉದ್ಯೋಗ ಆರಂಭವಾಯಿತು. ಬೃಹದಾಕಾರದ ಆನೆಗಳು ಇದ್ದವು. ಆಮೇಲೆ ಅರಬ್ ದೇಶದ ಕುದುರೆಗಳು ಸೈನ್ಯದಲ್ಲಿ ಸೇರಿ ಗೌರವದ ಸ್ಥಾನವನ್ನು ಸೇರಿದವು. ಈ ವಿಜಯನಗರದ ಆಕರ್ಷಣೆಯಾಗಿದ್ದವು. ಸೈನ್ಯದಲ್ಲಿ ನೌಕಾಪಡೆಯು ಇತ್ತು. ಯಾವ ಜಾತಿಯವರಾದರೂ ಸೈನ್ಯದಲ್ಲಿ ಸೇರಿ ಗೌರವದ ಸ್ಥಾನಮಾನ ಹೊಂದಬಹುದಿತ್ತು. ಒಕ್ಕಲಿಗರು, ಬೇಡರು, ಪಾಳೆಗಾರರಲ್ಲಿ ಕೊತ್ತಲಗಳು ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವು. ಇನ್ನು ವಿದೇಶಿ ಪ್ರವಾಸಿಗಳು ನಮಗೆ ಅವರು ಯಾರಾದರೂ ನಮಗೆ ನೋಡೋದು. ವಿಜಯನಗರ ಕಾಲಘಟ್ಟದ ಬಗೆಗೆ ತಿಳಿಯಲು ವಿದೇಶಿ ಪ್ರವಾಸಿಗರ ಕಥನಗಳು ಮುಖ್ಯವಾಗಿವೆ. ಈ ಕಾಲಘಟ್ಟದಲ್ಲಿ ಅಸಂಖ್ಯಾತ ಪ್ರವಾಸಿಗರು ವಿಜಯನಗರದಲ್ಲಿ ನಿಂತಿದ್ದರು. ಈ ಪ್ರವಾಸಿ ಕಥನಗಳು ವಿಜಯನಗರದ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮಕಾಲೀನ ಇತರ ರಾಜವಂಶಗಳ ಕುರಿತು ಮಾಹಿತಿಯನ್ನು ನೀಡುತ್ತಿದೆ.
ವಿಜಯನಗರಕ್ಕೆ ಭೇಟಿ ನೀಡಿದಂಥ ಪ್ರಮುಖ ಪ್ರವಾಸಿಗರೆಂದರೆ ಒಂದನೇ ಹರಿಹರ, ಇವರಿಗೆ ಇಬನ್ ಬತೂನ್, ಅವರಿಗೆ ಮೊರಾಕೋ, ಪ್ರೌಢ ದೇವಸ್ಥಾನ ನಿಕೋಲೋ ದಿ ಕೋರ್ಟಿ ಆಫ್ ವೆನಿಷಿಯಾ, ಅಬ್ದುಲ್ ರಜಾ ಪರ್ಷಿಯಾದ ನಿಕೆಟಿನ್ ರಷ್ಯಾದಿಂದ ಬಂದ, ಎರಡನೇ ದರ್ಶನ ಲೋಡವಿಕೋ ದಿ ಪರ್ಷಿಯನ್ಷಿಯಾ, ಅಬ್ದುಲ್ ರಜಾ ಪರ್ಷಿಯಾ, ನಿಕೆಟಿನ್ ರಷ್ಯಾ, ಎರಡನೇ ದರ್ಶನ ಲೋಡವಿಕ್ ದಿ ವ್ಯತ್ಯಮ್ ಇಟಲಿ, ಕೃಷ್ಣದೇವರಾಯರು ಬಾರ್ಬೋಸ್ ಪೋರ್ಚುಗೀಸ್, ಡೊಮಿಂಗೋ ಪೋರ್ಚುಗೀಸ್, ಅಚ್ಯುತಾಯನಲ್ಲಿ ನಿನಿಚ್ ಪೋರ್ಚುಗೀಸ್, ರಕ್ಕಸದಂಗಡಿ ಯುದ್ಧದ ನಂತರ ಸೀಜರ್ ಫ್ರೆಡ್ರಿಕ್ ವೆನಿಸ್, ಒಂದನೇ ರಾಜ ವೆಂಕಟನಂದಿದ ನಂತರ ಬ್ಯಾರಡಸ್ ಇಂಗ್ಲೆಂಡ್ ಮೊದಲಾದವರು ಇವರಲ್ಲಿ ಐರೋಪ್ಯರವನ್ನು ವೆಚ್ಚಿಸೋದಕ್ಕೆ ಕಾರಣವಾಯಿತು. ಯುರೋಪ್ನಿಂದ ವ್ಯಾಪಾರಕ್ಕಾಗಿ ಪೂರ್ವ ದೇಶದ ವ್ಯಾಪಾರ ಸಂಪರ್ಕವನ್ನು ನೋಡಿದರು. ಹಾಗೆ ಜಲಮಾರ್ಗವನ್ನು ಕಂಡುಹಿಡಿಯಲಾಗಿತ್ತು. ಜೊತೆಗೆ ಕ್ರಮೇಣ ಅರಬರ ಹಿಡಿತದಿಂದ ವಿದೇಶಿ ಸಂಪರ್ಕಗಳು ಇಲ್ಲಿ ವಶವಾಗುತ್ತಾ ಇಲ್ಲಿ ಸಾಗುತ್ತಾ ಇತ್ತು. ಇನ್ನು ಸಾಮಾಜಿಕ ವ್ಯಕ್ತಿಗಳು ಇಂದಿನ ಮೈಸೂರು ದಸರಾ ಮತ್ತು ಅಂದಿನ ವಿಜಯನಗರ ಸಾಮಾಜಿಕ ದಸರಾ ಹಬ್ಬದ ಬಗ್ಗೆ ನೀವು ಚಿತ್ರ ಹೋಲಿಸಿ ನೋಡಬೇಕಾಗುತ್ತೆ. ಇನ್ನು ಒಂದಮ್ಮ ಎಂಬುವವರು ಎರಡನೇ ದೇವರಾಯನ ಆಸ್ಥಾನದಲ್ಲಿ ವರದಿಗಾರರಾಗಿದ್ದರು. ವಿಜಯನಗರದ ಕಾಲದಲ್ಲಿ ಅತ್ಯಂತ ಜನಪ್ರಿಯ ಕ್ರೀಡೆ ಕುಸ್ತಿ ಹರಿಯಕ್ಕ ಎಂಬುವರು ಈ ಕಾಲದ ಖ್ಯಾತ ವೈರ ಕುಸ್ತಿ ಬೆಳೆದರು. ಹಿಂದಿನ ಕಾಲದ ದುಡ್ಡು, ರಾಷ್ಟ್ರಗಳ ಮತ್ತು ನಾಣ್ಯಗಳ ಪ್ರಥಮ ಚಿತ್ರಗಳನ್ನು ಇಲ್ಲಿ ಸಂಗ್ರಹ ಮಾಡಿ. ಇನ್ನು ಅನಂತಪುರ ಜಿಲ್ಲೆಯ ವೃತ್ತಿ ಸಮೀಪ ವಜ್ರಕರೂರಿಯ ವಜ್ರದ ಕೇಂದ್ರವಾಗಿದ್ದು, ಕ್ಯಾಲಿಕಟ್ಟದ ನೀಲಗಳು ಹೇರಳವಾಗಿ ಬರುತ್ತಿದ್ದವು. ಭಟ್ಕಳ ಕಬ್ಬಿಣದ ಅದಿರಿನ ಕೇಂದ್ರವಾಗಿದ್ದು, ಪುಲಿಕ್ಯಾಟ್ ಗುಲಾಬಿ ಹೂಗಳ ಸುಗಂಧ ದ್ರವ್ಯಗಳ ತಯಾರಾಗುತ್ತಿದ್ದವು. ವಿಜಯನಗರ ರಾಜ್ಯದ ಪೋರ್ಚುಗೀಸ್ ಪ್ರವಾಸಿ ಫ್ಯಾಷನ್ ದಿನಕ್ಕೊಂದು ಸಂತೆ ನಡೆಯುತ್ತಿತ್ತು ಎಂದಿದ್ದಾನೆ. ವಿರೂಪಾಕ್ಷ, ಕೃಷ್ಣಮ್ಮ, ಪಾಂಸುಮಾರಿ, ವರದರಾಜಮ್ಮ, ಅಚ್ಯುತ, ವಿಠಲ, ಮೌನದಂತ ಇವು ಪ್ರಮುಖ 7 ಮಾರುಕಟ್ಟೆಗಳಿವೆ. ಇನ್ನು ಸಾಮಾಜಿಕ ವ್ಯವಸ್ಥೆ ನೋಡಿ, ಸಮಾಜವು ಚತುರ್ವೇದಿ ವ್ಯವಸ್ಥೆಯು ರೂಪುಗೊಂಡಿತು. ಹೀಗಿದ್ದರೂ ಅನೇಕ ವೃತ್ತಿ ಆಧಾರಿತ ಜಾತಿಗಳ ವ್ಯವಸ್ಥೆಗಳು ಜಾರಿಯಲ್ಲಿದ್ದವು. ಆಮೇಲೆ ಕುಶಲ ಕರೆಗಳು, ಕಮ್ಮಾರ, ಅಕ್ಷರಗಳು, ಕಂಚುಗಾರರು, ಬಡಗಿಗಳು, ನೇಕಾರರು, ಸಮಗಾರರು, ಚಮ್ಮಾರರು ಅನೇಕ ಸಂಖ್ಯೆಯಿದ್ದವು. ಬಾಲ್ಯ ಪದ್ಧತಿ, ಸತ್ಯಶ್ರವಣ ಪದ್ಧತಿ, ದೇವದಾಸಿ ಪದ್ಧತಿ ರೂಢಿಯಲ್ಲಿದ್ದವು. ಸಾಮಾನ್ಯವಾಗಿ ಏಕಪತ್ನಿತ್ವ ರೂಢಿಯಲ್ಲಿದ್ದರು. ದೊರೆಗಳು ತಮ್ಮ ಶ್ರೀಮಂತರು ಮತ್ತು ಬಹುಪತ್ನಿಗಳನ್ನು ಹೊಂದಿರುತ್ತಿದ್ದರು. ವಿಜಯನಗರ ಸ್ತ್ರೀ ಜಂಟಗಳು, ಕುಸ್ತಿಪಟುಗಳು, ಅರಮನೆ ಕಾವಲುಗಾರರು ಇದ್ದರು. ಹೋಳಿ, ದೀಪಾವಳಿ ಮತ್ತು ದಸರಾ ಹಬ್ಬಗಳನ್ನು ಆಚರಿಸುತ್ತಿದ್ದರು. ಆಮೇಲೆ ಸಾಧಿಸವಾಗಿ ಆಚರಿಸುತ್ತಿದ್ದರು. ದಸರಾ ಹಬ್ಬ ಹಂಪಿಯಲ್ಲಿ ರಾಜಾಶ್ರಯದ ವರಪತಿ ನಡೆಯುತ್ತಿತ್ತು. ಸಂಗೀತ, ನೃತ್ಯ ಹೆಚ್ಚಿನ ಜನಮನದಲ್ಲಿ ದೊರೆತಿದ್ದವು. ಇನ್ನು ಆರ್ಥಿಕ ಪ್ರಗತಿಗಳು, ವಿಜಯನಗರ ಆರ್ಥಿಕವಾಗಿ ಸಮೃದ್ಧವಾಗಿತ್ತು. ಭೂಕಾಲ ರಾಜ್ಯದ ಒಂದು ಪ್ರಮುಖ ಮೂಲವಾಗಿತ್ತು. ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆ 1/4 ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡುತ್ತಿದ್ದರು. ವೃತ್ತಿ ತೆರಿಗೆ, ಪಣ ಕಂದಾಯ, ದಾರಿ ಸುಂಕ, ಸಂತೆ ಸುಂಕ, ವಾಣಿಜ್ಯ ತೆರಿಗೆ, ಆಮದು ಮತ್ತು ರಫ್ತು ತೆರಿಗೆಗಳು ಸಾಮಂತರಿಂದ ಬರುವ ಕಪ್ಪು ಕಾಣಿಕೆಗಳು ರಾಜ್ಯದ ಇತರೆ ಆದಾಯದ ಮೂಲವಾಗಿದ್ದವು. ಕೃಷಿ ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿದ್ದವು. ಇವರು ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಬೆಳೆದಿದ್ದರು. ಜೋಳ, ರಾಗಿ, ಭತ್ತ, ಸಜ್ಜೆ, ಗೋಧಿ, ಆಮೇಲೆ ಅವರೆ, ಹೆಸರು, ಉದ್ದು, ತೊಗರಿ, ಎಳ್ಳು, ಶೇಂಗಾ, ಹತ್ತಿ, ಕಬ್ಬು, ತೆಂಗು, ಆಮೇಲೆ ಮುಖ್ಯ ಇವೆಲ್ಲ ಅವ್ರ ಕಾಲದಲ್ಲಿ ಬೆಳೀತಾ ಇದ್ರು. ಆಮೇಲೆ ವಿಜಯನಗರದ ಅರಸರು ಬಾವಿ, ಕೆರೆಗಳ, ಕಾಲುವೆಗಳನ್ನು ಕಟ್ಟಿಸುವುದರ ಮೂಲಕ ಕೃಷಿ ನೀರಾವರಿಯನ್ನು ಉತ್ತೇಜಿಸಿದರು. ಇವರ ಕಾಲದಲ್ಲಿ ಗೇಣಿ, ಗುತ್ತಿಗೆ, ಸಿದ್ಧಾಯ, ವಾರ ಮತ್ತು ಗಡಿ ಎಂಬ 5 ಬಗೆಯ ಗುರು ಹಿಡುವಳಿಕೆ ಪದ್ಧತಿಗಳಿದ್ದವು. ವಿಜಯನಗರ ಸಾಮ್ರಾಜ್ಯ ಕಾಲವು ಕೈಗಾರಿಕೆ, ವಾಣಿಜ್ಯ ಕ್ಷೇತ್ರದ ಮಹತ್ವದ ಪ್ರಗತಿಯನ್ನು ಸಾಧಿಸಿತು. ಮೆಣಸು, ಲವಂಗ, ಏಲಕ್ಕಿ ಮುಂತಾದ ಮಸಾಲೆ ಸಾಮಾನುಗಳು, ಪೆಟ್ಟುಪ್ಪು, ಸೋರುಪ್ಪು, ಕಬ್ಬಿಣದದಿರು, ವಜ್ರ, ಕಲ್ಸಕ್ಕರೆ, ಕಸ್ತೂರಿ, ಶ್ರೀಗಂಧ, ಸುಗಂಧ ದ್ರವ್ಯಗಳು ಮುಂತಾದವು ರಫ್ತು ಮಾಡುತ್ತಿದ್ದವು. ಬಟ್ಟೆ, ನೇಯ್ಗೆ ಮತ್ತು ಕೈಗಾರಿಕೆಗಳು ಇಲ್ಲಿ ಇದ್ದವು. ಚಿನ್ನದ ವರಹ, ಗದ್ಯಾಯನ ಮತ್ತು ಪಗೋಡ, ಬೆಳ್ಳಿ ದಾರ, ಕಂಗದ, ಪಣ, ದುಡ್ಡು, ಕಾಸು ಬಗ್ಗೆ ಇವೆಲ್ಲ ಬಳಕೆಯಲ್ಲಿದ್ದು ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಬಂಕಾಪುರ, ಭಟ್ಕಳ, ಗೋವಾ, ಶಿವನಸಮುದ್ರ, ರಾಯಚೂರು, ಕಂಚಿ, ಚಿದಂಬರಂ, ಮಧುರೆ, ರಾಮೇಶ್ವರಂ ಈ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು. ವಿದೇಶಿ ವ್ಯಾಪಾರವು ಉತ್ತಮವಾಗಿತ್ತು. ಆಮೇಲೆ ಜಾವಾ ಸಮುದ್ರ, ಬೋರ್ನಿವಿಯಾ, ಚೀನಾ, ಅರ್ಬಿಯಾ, ಪರ್ಷಿಯಾ, ಪೂರ್ವ ಆಫ್ರಿಕಾ, ಅರೇಬಿಯಾ, ಪೋರ್ಚುಗಲ್ ದೇಶಗಳನ್ನು ಮುಖ್ಯವಾಗಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರು. ಗೋವಾ, ಚೌಲ್, ಆಮೇಲೆ ಪೋರ್ಚುಗೀಸ್, ಚೌಲ್, ಹೊನ್ನಾವರ, ಬಾಲ್ಪೂರು, ಮಂಗಳೂರು, ನೀಲೇಶ್ವರ, ಭಟ್ಕಳ, ಕಲ್ಲಿಕೋಟೆ, ಮಚಿಲಿಪಟ್ಟಣಂ, ವಿಶಾಖಪಟ್ಟಣಂ ಇದರ ಮುಖ್ಯ ಬಂಧುಗಳಿದ್ದವು. ವಿದೇಶಿಗಳ ಬಟ್ಟೆ, ಅಕ್ಕಿ, ಕಬ್ಬಿಣ, ಪೆಟ್ರೋಲು, ಸಕ್ಕರೆ ಮುಂತಾದ ಮಸಾಲೆ ಪದಾರ್ಥಗಳಲ್ಲಿ ದೊರೆತಿದ್ದವು. ಅದೇ ರೀತಿಗೆ ರಫ್ತು ಆಗುತ್ತಿದ್ದವು. ಕುದುರೆ, ಆನೆ ಮತ್ತು ಮುತ್ತು, ತಾಮ್ರ, ಹವಳ, ಪಾದರಸ, ಸಿಂಧೂರ, ಚೈನಾ ಸಿಲ್ಕು, ಆಮೇಲೆ
ವೆಲ್ವೆಟ್ ಬಟ್ಟೆಗಳನ್ನು ಮುಖ್ಯವಾಗಿ ಅವನು ಇನ್ನು ಧಾರ್ಮಿಕ ತಿಳ್ಕೊಳ್ಳಿ. ಧಾರ್ಮಿಕ ಪ್ರಕಾರ ವಿಜಯನಗರ ಎಲ್ಲಾ ಮತಗಳನ್ನು ಪ್ರೋತ್ಸಾಹ ನೀಡಿದ್ದು ಕೀರ್ತಿಗೆ ಪಾತ್ರರಾಗಿದ್ದಾರೆ. ಕೃಷ್ಣನ ವೈಷ್ಣವದ ಒಂದು ವಿಷಯವನ್ನು ನಾವು ತಿಳ್ಕೊಳ್ಳೋದು. ಜೈನ ಪ್ರಧಾನರು ತಮ್ಮ ಅಭಿಪ್ರಾಯಗಳನ್ನು ಮರೆತು ಪರಸ್ಪರ ಒಂದು ಗೌರವ ಆಧಾರದಿಂದ ಬಾಳುವಂತ ವಾತಾವರಣ ಇತ್ತು. ವಿಜಯನಗರ ಸಾಮ್ರಾಜ್ಯದ ಆಡಳಿತ ಬಹುಲ ವಿಧಿಸಲು ಶೈವ ಮತ್ತು ವೈಷ್ಣವ ಪೋಷಕರಾಗಿದ್ದರೆ ನಂತರ ವೈಷ್ಣವರು ನಂತರ ಉಪಾಸಕರಾಗಿ ವಿಜಯನಗರ ಸಾಮ್ರಾಜ್ಯದ ಮಹಾನವಮಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಇನ್ನು ವಿಜಯನಗರದಲ್ಲಿ ಮುಸ್ಲಿಮರಿಗೆ ಮಸೀದಿ ಕಟ್ಟಿಸಲಾಯಿತು. ಪೋರ್ಚುಗೀಸರಿಗೆ ವ್ಯಾಪಾರ ವೃದ್ಧಿಸಿತ್ತು. ವಿಜಯನಗರಸ್ಥರು ಕ್ರೈಸ್ತ ಮತಕ್ಕೂ ಪ್ರೋತ್ಸಾಹ ನೀಡಿಕೊಟ್ಟರಂತೆ ಚರ್ಚ್ಗಳನ್ನು ಕಟ್ಟಲಿಕ್ಕೆ ಅನುಮತಿ ನೀಡಿತು. ಇನ್ನು ಕ್ರೈಸ್ತನೇ ಯಹೂದಿಗಳೇ ಮಹಮ್ಮದನೇ ಅದ ಅಥವಾ ಹಿಂದುವೇ ಯಾರಾದರೂ ನಿರಂತರವಾಗಿ ಈ ರಾಜ್ಯದಲ್ಲಿ ಬಾಳಬಹುದು ಎಂದು ಇಲ್ಲಿ ಬರ್ಗೋಸ್ಟ್ ಅವರು ವಿದೇಶಿ ಭಾಷೆ ಹೇಳಿದರು. ಇನ್ನು ಸಾಹಿತ್ಯದಲ್ಲಿ ಸಾಮ್ರಾಜ್ಯ ಏರ್ಪಡಿಸಿದ ಶಾಂತಿ ಮತ್ತು ಸುವ್ಯವಸ್ಥೆಗೆ ಆರ್ಥಿಕ ಪ್ರಗತಿಯ ಪರಿಣಾಮದಿಂದ ಸಾಹಿತ್ಯವು ಹುಲ್ಸಾಗಿ ಬೆಳೆಯಿತು. ಕನ್ನಡ, ಸಂಸ್ಕೃತಿ, ತೆಲುಗು ಮತ್ತು ತಮಿಳು ಭಾಷೆಯ ಸಾಹಿತ್ಯ ಚೆನ್ನನು ರತ್ನಾಕರವರಲ್ಲಿ ಬರೆದ ಪ್ರದೇಶ ವೈಭವ, ಚಾಮರಸುಬಂಧ, ಪ್ರಬಲಿಂಗನಿದೆ, ಕುಮಾರವ್ಯಾಸ ಗದಿಗಿನ ಭಾರತ, ಕನ್ನಡದ ಮುಖ್ಯ ಕಾವ್ಯಗಳಾಗಿ ದೀಮಕೈಲಿ ಬರೆದು ಬಾಲಕೃತ್ಯ ಸೋಮನಾಥ ತೆಲುಗು ಕೃತಿ, ಬಸವ ಪುರಾಣ ಕನ್ನಡದಲ್ಲಿ ಬರೆದಿದ್ದಾನೆ. ವೀರಶೈವರ ವಚನ ಸಂಕಲನ ಶಿವನ ಸಂಪಾದನೆ ರಚನೆ ಆಯಿತು. ಲಕ್ಕನ ದಂಡೇಶ್ವರ ಶಿವತತ್ವ ಚಿಂತಾಮಣಿ, ಕನ್ನಡದ ಮಾನವ ವೈದ್ಯಶಾಸ್ತ್ರ, ಪಶುವೈದ್ಯ, ಕಾವ್ಯಶಾಸ್ತ್ರ, ಜ್ಯೋತಿಷ್ಯ, ಪಾಕಶಾಸ್ತ್ರ ರಚನೆ. ಆಮೇಲೆ ಈ ಒಂದು ಪುರಂದರದಾಸ, ಕನಕದಾಸ, ವಾದಿರಾಜರು, ಶ್ರೀಪಾದರಾಜರು, ವ್ಯಾಸರಾಯರು ದಾಸ ಸಾಹಿತ್ಯಗಳನ್ನು ಶ್ರೀಮಂತಗೊಳಿಸಿದರು. ಕನಕದಾಸ, ಮೋಹಂತನಿಗಿನಿ, ನರಚರಿತ್ರೆ, ಹರಿಭಕ್ತ ಸಾರ ಮತ್ತು ರಾಮ ಭಾಷೆ ಇವರ ಮುಖ್ಯವಾದವು. ಸಂಸ್ಕೃತದಲ್ಲಿ ವಿದ್ಯಾರಣ್ಯ, ಶಂಕರ, ವಿಜಯ, ಸರ್ವದರ್ಶನ, ಸಂಗ್ರಹ, ದಶರಥ ಇದರ ಸೋದರ ಸಾಮನಾಚಾರ್ಯ, ದೇವ ವೇದಾಂತ ಪ್ರಕಾಶ ಎಂಬ ವೇದ ಭಾಷೆಯವರು ಮಾಡಿದ್ದಾರೆ. ಆರ್ಯವೇದ, ಸುಧಾನಿಧಿ, ಪುರುಷಾರ್ಥ, ಸುಧಾನಿಧಿ ಮತ್ತು ಮುಂತಾದ ಕೃತಿಗಳನ್ನು ರಚಿಸಿದರು. ಕಂಪನರಾಯನ ಮರದಿ ಗಂಗಾದೇವಿ ಮೊದಲ ವಿಜಯಗಳ ಕೃತಿಯನ್ನು ರಚಿಸಿದಳು. ಇದು ಕಂಪನ ದಂಡಯಾತ್ರೆ ಅಲ್ಲಿನ ಪವಿತ್ರ ಸ್ಥಳದಲ್ಲಿ ವರ್ಣನೆ ಮಾಡಿದೆ. ಇನ್ನು ಎರಡನೇ ದೇವರ ಆಸ್ಥಾನದ ಕವಿ ಅಂತ ಶ್ರೀನಾಥನ ಕವಿ ಚಕ್ರವರ್ತಿಯನ್ನು ಬಿರುದನ್ನು ಪಡೆದಿದ್ದನು. ಅಲ್ಲಸಾಮಿ ಕದ್ದನನು, ಮನುಚರಿತ್ರೆಯು, ತಿಮ್ಮನನು, ಪಾರಿಜಾತ ಅಪರಣ ಮತ್ತು ತೆನಾಲಿ ರಾಮಕೃಷ್ಣನ ಉಭಠಾರಾಧ್ಯ ಚರಿತಂ ಈಗ ಪ್ರಮುಖ ಅವರ ಕೃತಿಗಳಾಗಿವೆ. ಇನ್ನು ತಮಿಳು ಕವಿಗಳಂತ ಪರಂಜ್ಯೋತಿಯ, ವೀರರಾಘವ, ಮಂಡಲ ಪುರುಷ, ಜ್ಞಾನ ಪ್ರಕಾಶ, ಹರಿಹರ ಮುಂತಾದವರು ಕೃಷ್ಣದೇವರ ಆಸ್ಥಾನದಲ್ಲಿದ್ದರು. ಪರಂಜ್ಯೋತಿಯ ಕವಿಯು ತಿರುವಳ್ಯಾಡಲ್ ಪುರಾಣ ಕೃತಿಯನ್ನು ರಚಿಸಿದರು. ವಿಜಯನಗರ ಕಾಲದಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಯಲ್ಲಿ ಪ್ರೋತ್ಸಾಹ ನೀಡಿದ ಮಕ್ಕಳಿಗೆ. ಇನ್ನು ಅದೇ ರೀತಿಯಾಗಿ ನೋಡಿದರೆ ಮುಂದಿನ ತರಗತಿ ನಾವು ಇದು ಕಲೆ ಮತ್ತು ವಾಸ್ತು ಬಗ್ಗೆ ತಿಳ್ಕೊಂಡು ಹೋಗ್ತೇವೆ. ಈಗ ನೀವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡು ಅವರ ಸಾಧನೆ, ಇದು ನಾಳಿನ ಪಾಠ ನೋಡಿದರೆ ಕಲೆ ಮತ್ತು ವಾಸ್ತು ಬಗ್ಗೆ ತಿಳ್ಕೊಂಡು ಅಲ್ಲಿಯೂ ಈ ಪಾಠ ಓದ್ತಾ ಇರುವಂತ ಏನಾದರೂ ಕಠಿಣ ಶಬ್ದಗಳಿಂದ ನೀವು ಬಂದಿದ್ದೀರಿ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಪಾಠಗಳಿಗೆ ಮುಗಿಸ್ತೇನೆ.